ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ವೀಕ್ಷಕರೇ, ಕರ್ನಾಟಕದ ಕಿರೀಟ ಅಂತ ಬೀದರ್ ಜಿಲ್ಲೆಯನ್ನು ಕರೀತಾರೆ. ಆದರೆ ಈ ಕರ್ನಾಟಕದ ಮುಕುಟ ಮಣಿಯಲ್ಲಿರುವಂತಹ ಬೀದರ್ ಜನರು ಕೆಲಸಕ್ಕಾಗಿ ಬೆಂಗಳೂರು, ಮುಂಬೈ, ಪುಣೆ, ಹೈದರಾಬಾದ್, ವಿಶಾಖಪಟ್ಟಣಂ, ಬೆಂಗಳೂರು, ನಾಂದೇಡ್ ಈ ಒಂದು ನಗರಗಳಿಗೆ, ಈ ಒಂದು ಪಟ್ಟಣಗಳಿಗೆ ಕೆಲಸಕ್ಕಾಗಿ ವಲಸೆ ಹೋಗ್ತಾರೆ. ಯಾಕೆ ಬೀದರ್ ಜಿಲ್ಲೆಯ ಜನರು ಈ ಪಟ್ಟಣ, ಈ ನಗರಗಳಿಗೆ, ಈ ಮಹಾನಗರಗಳಿಗೆ ವಲಸೆ ಹೋಗ್ತಾರೆ ಅಂದರೆ ಅದಕ್ಕೊಂದೇ ಒಂದು ಉದ್ದೇಶ: ಬೀದರ್ನಲ್ಲಿ ದೊಡ್ಡ ಮಟ್ಟದ ಕಾರ್ಖಾನೆಗಳು ಇಲ್ಲ. ಹಾಗಾಗಿ ಬೀದರ್ ಜಿಲ್ಲೆಯ ಜನರು ಬೇರೆ ಬೇರೆ ಕಡೆ ವಲಸೆ ಹೋಗ್ತಾರೆ. ನೀವು ಹೈದರಾಬಾದ್ನಲ್ಲಿ ಒಂದ್ಸಲ ಹೋಗಿ ನೋಡಿ, ಹೈದರಾಬಾದ್ನ 25% ಭಾಗಗಳಲ್ಲಿ ಕರ್ನಾಟಕದಿಂದ ಡಿಗ್ರಿ, PG, ಡಿಪ್ಲೊಮಾ, ITI ಓದಿದವರು ಬೀದರ್ನಲ್ಲಿ ಕೆಲಸ ಸಿಗಲಿಲ್ಲ ಅಂತ ಹೈದರಾಬಾದ್ನಲ್ಲಿ ಕೆಲವರು ಹಣ್ಣನ್ನು ಮಾರ್ತಾರೆ, ಕೆಲವರು ಪಾನಿಪುರಿಯನ್ನು ಮಾರ್ತಾರೆ, ಇನ್ನೂ ಕೆಲವರು ವಡಾಪಾವಗಳನ್ನು ಮಾರ್ತಾರೆ, ಇನ್ನೂ ಕೆಲವರು ಬೀದಿ ಬದಿ ವ್ಯಾಪಾರಗಳನ್ನು ಮಾಡ್ತಿದ್ದಾರೆ. ಯಾಕಂದರೆ ಬೀದರ್ನಲ್ಲಿ ಅವ್ರಿಗೆ ಕೆಲಸ ಸಿಕ್ಕಿಲ್ಲ, ಅದೇ ಕಾರಣ. ಆದರೆ ಕೆಲವೊಂದು ಜನ ಹೇಳ್ತಾರೆ, ಬೀದರ್ ಎಲ್ಲ ಅಭಿವೃದ್ಧಿ ಆಗಿದೆ, ಆದರೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ. ಆದರೆ ಶಿಕ್ಷಣವನ್ನು ಪಡೆದಂಥವರಿಗೆ ಉತ್ತಮ ದರ್ಜೆಯ ಕೆಲಸ ಕೂಡ ಸಿಗಬೇಕು. ಆ ನಿಟ್ಟಿನಲ್ಲಿ ಬೀದರ್ ಕೂಡ ಅಭಿವೃದ್ಧಿ ಆಗಬೇಕು. ಆದರೆ ಆ ಮಟ್ಟಿಗೆ ಇನ್ನೂ ಅಭಿವೃದ್ಧಿ ಕಾಣಿಸುವಂತಹ ಯಾವ ಲಕ್ಷಣಗಳಿಲ್ಲ. ಇವತ್ತು ಸಂಸದರು, ಮಾಜಿ ಸಂಸದರಾದ ಭಗವಂತ ಖೋಬಾ ಮತ್ತು ಇಂದಿನ ಸಂಸದರಾದ ಸಾಗರ್ ಖಂಡ್ರೆ ಉತ್ತಮವಾಗಿ ಏನು ಕೇಂದ್ರದಿಂದ ಬರಬೇಕು ಅದನ್ನು ಮಾಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ರೈಲ್ವೆ ಸಂಪರ್ಕ, ರೈಲ್ವೆ ಕನೆಕ್ಟಿವಿಟಿ ಒಳ್ಳೆಯದಿದೆ, ಟ್ರಾನ್ಸ್ಪೋರ್ಟ್ ಕನೆಕ್ಟಿವಿಟಿ ಒಳ್ಳೇದಿದೆ. ಹೈದರಾಬಾದಿಗೆ ಕನೆಕ್ಟ್ ಆಗ್ತೀವಿ, ಈ ಕಡೆ ಮಹಾರಾಷ್ಟ್ರಕ್ಕೆ ಕನೆಕ್ಟ್ ಆಗ್ತೀವಿ, ಈ ಕಡೆ ತೆಲಂಗಾಣ ಕನೆಕ್ಟ್ ಆಗ್ತೀವಿ. ಎರಡೂ ರಾಜ್ಯಗಳ ಜೊತೆ ಒಳ್ಳೆಯ ರೋಡ್ ಲೈನ್ ಕೂಡ ಇದೆ, ಏರ್ಪೋರ್ಟ್ ಇದೆ, ರೈಲ್ವೆ ಇದೆ, ಎಲ್ಲವೂ ಇದೆ. ಆದರೆ ಕಂಪನಿಗಳೇ ಬರ್ತಾ ಇಲ್ಲ. ಯಾಕಂದರೆ ಇಲ್ಲಿರುವಂಥ ರಾಜಕಾರಣಿಗಳ ಹಿತಾಸಕ್ತಿ ಕಡಿಮೆ ಇದೆ. ಇಲ್ಲೊಂದು ಫ್ಯಾಕ್ಟ್ರಿ ತರಬೇಕು, ಇಲ್ಲಿರುವಂಥ ಒಂದಿಷ್ಟು ಜನರಿಗೆ ಕೆಲಸ ಕೊಡಬೇಕು ಅಂತ. ನಿಮಗೊಂದು ಅವರೇಜ್ ಹೇಳ್ತೀನಿ. ಪ್ರತಿ ವರ್ಷ ಬೀದರ್ ಜಿಲ್ಲೆಯಲ್ಲಿ ಪ್ರತಿ ವರ್ಷ 6,000 ಮಕ್ಕಳು ತಮ್ಮ ಪದವಿಯನ್ನು ಮುಗಿಸ್ತಾರೆ. ಒಂದು ವರದಿಯ ಪ್ರಕಾರ 6,000 ಮಕ್ಕಳು ತಮ್ಮ ಡಿಗ್ರಿ, ಕೆಲವರು BA ಬ್ಯಾಚುಲರ್ಸ್ ಡಿಗ್ರಿ, ಮಾಸ್ಟರ್ಸ್ ಡಿಗ್ರಿ, ಇನ್ನೂ ಬೇರೆ ಬೇರೆ ಪ್ರೊಫೆಷನಲ್ ಡಿಗ್ರಿಗಳು, ಇವೆಲ್ಲವನ್ನು ಸೇರಿ 6,000 ವಿದ್ಯಾರ್ಥಿಗಳು ತಮ್ಮ ಪದವಿಯನ್ನು ಮುಗಿಸ್ತಾರೆ. ಆದರೆ ಬೀದರ್ನಲ್ಲಿ ಆ 6,000 ಜನರಿಗೆ ಕೆಲಸ ಕೊಡ್ಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ದೊಡ್ಡ ದೊಡ್ಡ ಕಾರ್ಖಾನೆಗಳಿಲ್ಲ, ದೊಡ್ಡ ಫ್ಯಾಕ್ಟ್ರಿಗಳಿಲ್ಲ, ದೊಡ್ಡ ಕೈಗಾರಿಕೋದ್ಯಮ ಇಲ್ಲ. ಅವರೆಲ್ಲರೂ ಕೆಲಸ ಅಲ್ಲಿದು ಹೈದರಾಬಾದ್ಗೋ, ಬೆಂಗಳೂರಿಗೋ, ಪುಣೆ, ಮುಂಬೈ ಈ ಥರದ ನಗರಗಳಿಗೆ ಹೋಗ್ತಾರೆ. ಅಲ್ಲಿಯೂ ಕೂಡ ಸರಿಯಾಗಿ ಕೆಲಸ ಸಿಗದೆ ಪಾನಿಪುರಿ ಮಾರಿದ್ವಿ, ವಡಾಪಾವ್ ಮಾರಿದ್ವಿ, ಇಲ್ಲ ಸೋಡಾ ಮಾರೋದು, ಈ ರೀತಿಯ ಕೆಲಸಗಳನ್ನು ಮಾಡ್ತಿದ್ದಾರೆ. ಯಾಕೆಂದರೆ ನಿರುದ್ಯೋಗದ ಸಮಸ್ಯೆ. ಅದೇ ರೀತಿ ಇಲ್ಲಿ ಕೆಲಸ ಸಿಗಲ್ಲ. ಅನಿವಾರ್ಯವಾಗಿ ತಮ್ಮ ಕುಟುಂಬದ ಲಾಲನೆ ಪೋಷಣೆಗೆ ಈ ರೀತಿ ಮಾಡಲೇಬೇಕಾಗುತ್ತೆ. ನಿಮ್ಮ ನಾಲೆಡ್ಜ್ಗೊಂದು ಹೇಳ್ತೀನಿ, 1982ರಲ್ಲಿಯೇ ಬೀದರ್ ಜಿಲ್ಲೆಯನ್ನು ಕೈಗಾರಿಕಾ ರಹಿತ ಜಿಲ್ಲೆ ಅಂತ ಘೋಷಣೆ ಮಾಡಿತ್ತು ಕೇಂದ್ರ ಸರ್ಕಾರ. ಆಮೇಲೆ ಒಂದಿಷ್ಟು ಸಬ್ಸಿಡಿಗಳನ್ನು ಕೊಡಬೇಕು, ಒಂದಿಷ್ಟು ಯೋಜನೆಗಳನ್ನು ಇಲ್ಲಿಗೆ ತರಬೇಕು, ಈ ಭಾಗವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅನೇಕರು ಅಂದ್ಕೊಂಡಿದ್ರು. ಸರ್ಕಾರ ಕೂಡ ಮಾಡಬೇಕಂತ ಇತ್ತು. ಆದರೆ ರಾಜಕಾರಣಿಗಳ ಹಿತಾಸಕ್ತಿಯ ಕೊರತೆ, ರಾಜಕಾರಣಿಗಳ ಮುತುರ್ವರ್ಜಿಯ ಕೊರತೆ. ಯಾಕಂದರೆ ಯಾವ ರಾಜಕಾರಣಿಯ ಮಗ ಕೂಡ ಕೈಗಾರಿಕೆಯಲ್ಲಿ ಕೆಲಸ ಮಾಡಲ್ಲ, ಯಾವ ರಾಜಕಾರಣಿಯ ಮಗ ಕೂಡ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲ್ಲ. ಅಲ್ಲಿ ಮಾಡಿದವರು ಬಡವರ ಮಕ್ಕಳು. ಅದಕ್ಕಾಗಿ ಅವ್ರು ಯಾರಿಗೂ ಮುತುರ್ವರ್ಜಿ ಇಲ್ಲ. ಇವತ್ತು ನೋಡಿ, ಏನು ಮಾಸ್ಟರ್ಸ್ ಡಿಗ್ರಿ ಓದಲಿ ಅಥವಾ ಬ್ಯಾಚುಲರ್ಸ್ ಡಿಗ್ರಿ ಓದಲಿ, ಎಲ್ಲರ ಕೆಲಸಕ್ಕಾಗಿ ಮುಂಬೈ, ಬೆಂಗಳೂರೇ ಹೋಗಬೇಕು ವಿನ ಬೀದರ್ನಲ್ಲಿ ಯಾವುದೇ ಕೆಲಸ ಸಿಗಲ್ಲ. ಸಿಕ್ಕರೆ ಲೇಬರ್ ಕೆಲಸ ಮಾಡಬೇಕು, ಇಲ್ಲಾಂದರೆ ಯಾವುದೋ ಒಂದು ಸಣ್ಣ ಪುಟ್ಟ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿದ್ವೋ, ಇಲ್ಲಾಂದರೆ ಯಾವುದಾದ್ರೂ ಪೇಪರ್ ಕಂಪನಿಯಲ್ಲಿ ಮಾಡಿದ್ವೋ, ಇಲ್ಲ ಯಾವುದಾದ್ರೂ ಒಂದು ಸಣ್ಣ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಮಾಡಿದ್ವೋ, ಇದರಲ್ಲಿಯೇ ತಮ್ಮ ಜೀವನವನ್ನು ಕಳೆಯುವಂಥ ಪರಿಸ್ಥಿತಿ ಇದೆ. ದೊಡ್ಡ ಮಟ್ಟದ ಕಾರ್ಖಾನೆಗಳೇ ಇಲ್ಲ. ಒಂದು ಐ ಟಿ ವಿಚಾರವಂತೂ ನೀವು ಸೈಡಿಗಿಡಿ, ದೊಡ್ಡ ಮಟ್ಟದ ಕಾರ್ಖಾನೆ ವಿಚಾರನೇ ಮಾತನಾಡುವ ಅಂತಹ ಪರಿಸ್ಥಿತಿ ಬೀದರ್ ಯುವಕರಲ್ಲಿದೆ. 1982ರಲ್ಲಿ ಇದನ್ನು ಬೀದರ್ ಜಿಲ್ಲೆಯನ್ನು ಕೇಂದ್ರ ಸರ್ಕಾರ ನೋ ಇಂಡಸ್ಟ್ರಿ ಝೋನ್ ಅಂತ ಹೇಳಿತ್ತು. ಆದರೆ ಅಲ್ಲಿಯೂ ಕೂಡ ಯಾವುದೇ ಇದು ಆಗಿಲ್ಲ. ಇದು ನೋಡಿ, ಬೀದರಲ್ಲಿ ಏನಿದೆ ರೀ, ಯಾರು ಬಂದು ಇನ್ವೆಸ್ಟ್ ಮಾಡ್ತಾರೆ ರೀ, ಇಲ್ಲಿ ಏನು ಜಾಗ ಇಲ್ಲ, ಏನಿಲ್ಲ ಅಂತ ಹೇಳ್ತೀರಿ. ಬೀದರಲ್ಲಿ ಕೊಳ್ಳಾರ್ ಇಂಡಸ್ಟ್ರಿ ಏರಿಯಾ ಇದೆ, ಹುಮ್ನಾಬಾದ್ ಇಂಡಸ್ಟ್ರಿ ಏರಿಯಾ ಇದೆ, ಸಾಕಷ್ಟು ಫಾರೆಸ್ಟ್ ಲ್ಯಾಂಡ್ ಇದೆ, ಬೇಕಾದರೆ ಅವ್ರು ಕೊಡ್ತಾರೆ. ಇನ್ನೂ ರೈತರು ಕೂಡ ಕೆಲವೊಂದಿಷ್ಟು ಲ್ಯಾಂಡ್ಗಳ ಫ್ಯಾಕ್ಟ್ರಿ ಬರುತ್ತಂದರೆ ಕೊಡೋಕೆ ರೆಡಿ ಇದ್ದಾರೆ. ಉತ್ತಮವಾಗಿ ಬೀದರ್ ಜಿಲ್ಲೆಯ ಜನರು ತೊಗರಿಯನ್ನು ಬೆಳೀತಾರೆ, ಹತ್ತಿಯನ್ನು ಬೆಳೀತಾರೆ, ಸೋಯಾವನ್ನು ಬೆಳೀತಾರೆ. ಇವುಗಳನ್ನೆಲ್ಲವನ್ನ ಇಟ್ಟುಕೊಂಡು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮುತುವರ್ಜಿಯನ್ನು ವಹಿಸಿ
ರಾಜಕಾರಣಿಗಳು ತಮ್ಮ ಈಗೋವನ್ನು ಸೈಡಿಗಿಟ್ಟು ಈ ಭಾಗದ ಅಭಿವೃದ್ಧಿ ಮಾಡಬೇಕಂತ ಪಣ ತೊಟ್ಟಿದ್ರೆ ಖಂಡಿತವಾಗಿ ಇಲ್ಲಿ ಒಂದು ಕೈಗಾರಿಕೋದ್ಯಮವನ್ನು ಬೆಳೆಸ್ಬೋದು. ಸೋಯಾ ಇಂಡಸ್ಟ್ರಿ ಮಾಡ್ಬೋದು, ತೊಗರಿ ಇಂಡಸ್ಟ್ರಿ ಮಾಡ್ಬೋದು. ಆದರೆ ಯಾರಿಗೂ ಮುತುವರ್ಜಿಲ್ಲ. ಇವರ ಈಗೋಗಳು, ಒಬ್ಬರ ಮೇಲೆ ಒಬ್ಬರು ಈಗೋ ಕ್ಲಾಶಸ್ಗಳು, ಇದರಿಂದ ಜಿಲ್ಲೆಯ ಪರಿಸ್ಥಿತಿ ಇವತ್ತಿಗೂ ಕೂಡ ಇಂಡಸ್ಟ್ರಿಯಲೈಸ್ ಆಗ್ತಾ ಇಲ್ಲ, ಇಂಡಸ್ಟ್ರೀಸ್ ಬರ್ತಾ ಇಲ್ಲ, ಯಾವುದೇ ಒಂದು ದೊಡ್ಡ ಉದ್ಯಮ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೇವಲ ಒಬ್ಬ ರಾಜಕಾರಣಿಯನ್ನು ನಾನು ದೂಷಿಸ್ಲಕ್ಕೆ ಹೋಗಲ್ಲ, ಬೀದರ್ನ ಎಲ್ಲ ರಾಜಕಾರಣಿಗಳಿಗೆ ಇದ್ರ ಬಗ್ಗೆ ಮುತುವರ್ಜಿ ಇಲ್ಲ, ಕಾಳಜಿ ಇಲ್ಲ, ಕಳಕಳಿ ಇಲ್ಲ. ಯಾಕಂದ್ರೆ ಯಾರು ಕೂಡ ಅವ್ರ ಮಕ್ಕಳು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲ್ಲ, ಯಾರ ಮಕ್ಕಳು ಕೂಡ ಕಾರ್ಖಾನೆಯಲ್ಲಿ ಕೆಲಸ ಮಾಡೋರಿಲ್ಲ, ಯಾರ ಮಕ್ಕಳು ಕೂಡ ದೊಡ್ಡ ದೊಡ್ಡ ಇದರಲ್ಲಿ ಕೆಲಸ ಮಾಡೋರಿಲ್ಲ. ಎಲ್ರಿಗೂ ತನ್ನದೇ ಆದಂಥ ಸ್ವಂತ ವ್ಯವಹಾರಗಳಿದೆ, ಉದ್ಯಮಗಳಿದೆ. ಬೇರೆಯವರೆಲ್ಲ ಸುಮ್ಮನೆ ಕಡಿಮೆ ಸಂಬಳಕ್ಕೆ ಇವರೇ ದುಡಿತಾರೆ, ನಾವೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿ ತಂದು ಇವರಿಗೆಲ್ಲ ಉದ್ಧಾರ ಮಾಡಿದ್ರೆ ನಾಳೆ ನಮ್ಮ ಹತ್ರ ಕೆಲಸಕ್ಕೆ ಯಾರು ಬರಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇಲ್ಲಿನ ರಾಜಕಾರಣಿಗಳಿದ್ದಾರೆ. ಯಾರು ಏನು ಮಾಡೋಕ್ಕಾಗಲ್ಲ ಅಂತಹ ಪರಿಸ್ಥಿತಿ ಬೀದರ್ನಲ್ಲಿದೆ. ಇನ್ನು 2 ಲಕ್ಷ ಹೆಕ್ಟಾರ್ ಪ್ರದೇಶದಲ್ಲಿ ಬೀದರ್ನಲ್ಲಿ ಸೋಯಾ ಬೆಳೀತಾರೆ, 2 ಲಕ್ಷ ಹೆಕ್ಟಾರ್ ಪ್ರದೇಶದಲ್ಲಿ. ಇನ್ನು ತೊಗರಿ ಕೂಡ ಬಹಳ ಉತ್ತಮ ಮಟ್ಟಿಗೆ ಬೆಳೀತಾ ಇದ್ದಾರೆ. ಇನ್ನು ಈ ಒಂದು ಔರಾದ ಭಾಗದಲ್ಲಿ ಹತ್ತಿ ಬೆಳೆಯುವ ಟ್ರೆಂಡ್ ಕೂಡ ಶುರು ಆಗಿದೆ. ಆದರೆ ಒಂದು ಹತ್ತಿ ಕೈಗಾರಿಕೋದ್ಯಮಗಳಿಲ್ಲ. ಸೋಯಾ ರಾ ಮೆಟೀರಿಯಲ್ ನಮ್ಮ ಹತ್ರನೇ ಸಿಗುತ್ತೆ, ಅದರಲ್ಲಿ ದೊಡ್ಡ ಕಂಪನಿಗಳಿಲ್ಲ. ತೊಗರಿ ಬೆಳಿತೀವಿ, ಅದರಲ್ಲಿ ಹೇಳ್ಕೊಳ್ಳುವಷ್ಟು ಮಟ್ಟಿಗೆ ದೊಡ್ಡ ತೊಗರಿ ಉದ್ಯಮದ ಯಾವುದೇ ಕೈಗಾರಿಕೆ ಇಲ್ಲ. ಆದರೆ ಸರ್ಕಾರ ಮುತುವರ್ಜಿಯನ್ನು ವಹಿಸಿ ಸಾರ್ವಜನಿಕ ಖಾಸಗಿ ಎರಡೂ ಶೇರ್ಸ್ಗಳನ್ನು ಕಲೆಕ್ಟ್ ಮಾಡಿ ಈ ಸಕ್ಕರೆ ಫ್ಯಾಕ್ಟ್ರಿಗಳನ್ನು ಹೆಂಗೆ ಮಾಡಿದ್ರು ಅದೇ ರೀತಿ ಈಗ ಇವುಗಳಲ್ಲಿಯೂ ಕೂಡ ಒಂದು ಉದ್ಯಮವನ್ನು, ಒಂದು ಕಾರ್ಖಾನೆಯನ್ನು ನಿರ್ಮಿಸಿದ್ರೆ ಬೀದರ್ ಜಿಲ್ಲೆಯ ಜನರಿಗೆ ಹೆಲ್ಪ್ ಆಗುತ್ತೆ. ಇನ್ನು ಕುಮಾರಸ್ವಾಮಿಯವರು 2006ರಲ್ಲಿ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಪರೆಲ್ ಪಾರ್ಕ್ 9 ಸಿದ್ಧ ಉಡುಪುಗಳ ತಯಾರಿಕಾ ಘಟಕ ಸ್ಥಾಪಿಸುವ ಬಗ್ಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಆದರೆ ಅದು ಇಲ್ಲಿಯ ತನಕ ಕಾರ್ಯಪ್ರವೃತ್ತವಾಗಿಲ್ಲ, ಕಾರ್ಯಗತವಾಗಲಿಲ್ಲ. ಜನಪರ ಚಿಂತನೆ ಮಾಡ್ತೀವಂತ ಹೇಳುವಂಥ ರಾಜಕಾರಣಿಗಳು ಇಲ್ಲಿಯೂ ಕೂಡ ವಿಫಲರಾಗಿ ಹೋಗಿದ್ದಾರೆ. ಇವೆಲ್ಲವನ್ನ ಮನಗಂಡಂತಹ ಬೀದರ್ ಜಿಲ್ಲೆಯಲ್ಲಿ ನಿರುದ್ಯೋಗದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕೆಲಸ ಮಾಡಲಿಕ್ಕೆ ಯುವಕರು ಉತ್ಸುಕರಾಗಿದ್ರು ಕೂಡ ಯುವಕರಿಗೆ ಕೆಲಸ ಸಿಗ್ತಾ ಇಲ್ಲ. ಅದಕ್ಕಾಗಿ ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರಿಗೆ ಬೀದರ್ ಜಿಲ್ಲೆಯ JDS ಮುಖಂಡ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ನೋಡಿ ಸರ್, ಇಂಥ ಪರಿಸ್ಥಿತಿ ಇದೆ ಬೀದರ್ ಜಿಲ್ಲೆಯಲ್ಲಿ. ಬೀದರ್ ಜಿಲ್ಲೆಯಲ್ಲಿ ಯುವಕರಿದ್ದಾರೆ, ಮ್ಯಾನ್ ಪವರ್ ಇದೆ, ಒಳ್ಳೆ ಹುಡುಗರು ಸಿಗ್ತಾರೆ, ಫ್ಯಾಕ್ಟ್ರೀಸ್ಗಳಿಗೆ ಹಾಕಲಿಕ್ಕೆ ಪ್ಲೇಸ್ ಇದೆ, ಇಂಡಸ್ಟ್ರಿ ಏರಿಯಾ ಇದೆ, ಲ್ಯಾಂಡ್ ಕೊಡೋಕೆ ರೈತರು ರೆಡಿ ಇದ್ದಾರೆ. ಏನಾದರೂ ಮಾಡಿ ಕೇಂದ್ರ ಸರ್ಕಾರ ಇಲ್ಲಿ ಒಂದು ದೊಡ್ಡ ಇಂಡಸ್ಟ್ರಿಯನ್ನು ರೆಡಿ ಮಾಡಿದರೆ ಈ ಜಿಲ್ಲೆಯ ಜನರಿಗೆ ಸಹಾಯ ಆಗುತ್ತೆ ಅಂತ ಸೂರ್ಯಕಾಂತ್ ನಾಗಮಾರ್ಪಳ್ಳಿ HD ಕುಮಾರಸ್ವಾಮಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ನನ್ನ ಪಕ್ಕದ ಸ್ಕ್ರೀನಲ್ಲಿ ಆ ಪತ್ರವನ್ನು ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಂದರೆ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ವಿಶೇಷ ಕಾಳಜಿಯನ್ನು ವಹಿಸಿದ್ದಾರೆ. ಅದಕ್ಕೆಲ್ಲ ರಾಜಕಾರಣಿಗಳು ಈ ಒಂದು ಪ್ರೊಸೆಸ್ಸಲ್ಲಿ, ಈ ಒಂದು ಇದರಲ್ಲಿ ಎಲ್ಲರೂ ಕೂಡ ಹೆಲ್ಪ್ ಮಾಡಿ, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ, ಒಂದು ಒಕ್ಕೊರಳಿನಿಂದ ನೀವು ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ರೆ ಕಂಪಲ್ಸರಿಯಾಗಿ ಬೀದರ್ಗೆ ಒಂದು ಒಳ್ಳೆ ಕಾರ್ಖಾನೆ ಬರುತ್ತೆ, ಒಳ್ಳೆ ಒಂದು ಕೈಗಾರಿಕೋದ್ಯಮ ಬರುತ್ತೆ. ಆಗ ಎಲ್ಲ ಯುವಕರಿಗೆ ಕೆಲಸ ಸಿಗುತ್ತೆ. ಸೊ ಈ ರೀತಿಯ ಪರಿಸ್ಥಿತಿ ಇದೆ ಬೀದರ್ ಜಿಲ್ಲೆಯ ಪರಿಸ್ಥಿತಿ. ಬಾರ್ಡರ್ ಏರಿಯಾದವರು ನಮಗೆಲ್ಲ ಎಲ್ಲದಕ್ಕೂ ಈ ಸೈಡ್ ಹೋದರೆ ನಾರಾಯಣಖೇಡ್ ಬರುತ್ತೆ, ಈ ಸೈಡ್ ಹೋದರೆ ಹೈದರಾಬಾದ್ ಬರುತ್ತೆ, ಈ ಸೈಡ್ ಹೋದರೆ ನಾಂದೇಡ್ ಬರುತ್ತೆ, ಪಕ್ಕದಲ್ಲಿ ಕಲಬುರಗಿ ಇದೆ, ದೊಡ್ಡ ದೊಡ್ಡ ಸಿಟಿಗಳ ಜೊತೆ ಒಳ್ಳೆ ಕನೆಕ್ಟಿವಿಟಿ ಇದೆ, ಏರ್ಪೋರ್ಟ್ ಇದೆ, ರೈಲ್ವೆ ಸ್ಟೇಷನ್ ಇದೆ, ಇಂಡಸ್ಟ್ರಿ, ಕೋಲಾರ ಇಂಡಸ್ಟ್ರಿ ಇದೆ, ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಸಾಕಷ್ಟು ಲ್ಯಾಂಡ್ ಇದೆ, ರೈತರು ಕೊಡೋಕೆ ರೆಡಿ ಇದ್ದಾರೆ. ಬೇಕಾದರೂ ಲ್ಯಾಂಡ್ ಬೇಕಾದರೂ ಕೂಡ ಯುವಕರು ಇದ್ದಾರೆ. ವರ್ಷಕ್ಕೆ 6,000 ಡಿಗ್ರಿ ಹೋಲ್ಡರ್ಸ್ಗಳು ಬೀದರಿಂದ ಪಾಸ್ ಆಗಿ ಹೋಗ್ತಾರೆ. ಆದರೆ ಇವ್ರಿಗೆ ಕೆಲಸ ಮಾಡಲಿ ಕೆಲಸ ಸಿಗಲ್ಲ. ಯಾಕೆ ಸಿಗಲ್ಲ ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಿಲ್ಲ. ಕಾರ್ಖಾನೆ ತರಬೇಕಾದ್ರೆ ಒಬ್ಬ ರೈತನ ಮಗ ಕಾರ್ಖಾನೆ ಕಟ್ಟೋಕ್ಕಾಗುತ್ತಾ? ಯಾರು ಕಟ್ಟಬೇಕು? ಸರ್ಕಾರ ಮುತುವರ್ಜಿ ವಹಿಸಬೇಕು. ಸರ್ಕಾರ ಅಂದ್ರೆ ಯಾರು? ರಾಜಕಾರಣಿಗಳು ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಶಾಸಕರು, ಬಿಜೆಪಿ, ಕಾಂಗ್ರೆಸ್, JDS ನ ಎಲ್ಲಾ ಶಾಸಕರು ಮುತುವರ್ಜಿಯನ್ನು ವಹಿಸಬೇಕು. ಮತ್ತೆ ಸಂಸದರು ಮುತುವರ್ಜಿ ವಹಿಸಬೇಕು, ಸಚಿವರು ಮುತುವರ್ಜಿ ವಹಿಸಬೇಕು, ದೊಡ್ಡ ದೊಡ್ಡ ಅಗ್ರಗಣ್ಯ ಮಾನ್ಯ ರಾಜಕಾರಣಿಗಳು ಮುತುವರ್ಜಿ ವಹಿಸಬೇಕು. ಆವಾಗ ಒಂದು ದೊಡ್ಡ ಇಂಡಸ್ಟ್ರಿ ಬರುತ್ತೆ, ಬಡವರ ಮಕ್ಕಳಿಗೆ ಕೆಲಸ ಸಿಗುತ್ತೆ. ಆದ್ರೆ ಇವುಗಳ ಬಗ್ಗೆ ಚಿಂತೆ ಇಲ್ಲ. ಬರೀ ಅವ್ರ ಮೇಲೆ ಇವ್ರು ಆರೋಪ ಮಾಡೋದು, ಇವ್ರ ಮೇಲೆ ಅವ್ರು ಆರೋಪ ಮಾಡೋದು, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು, ಅವ್ರನ್ನ ಮುಂದಿನ ಎಲೆಕ್ಷನ್ನಲ್ಲಿ ನಾನು ನೋಡ್ತೀನಿ, ಇವ್ರನ್ನ ಈ ಎಲೆಕ್ಷನ್ನಲ್ಲಿ ನಾನು ನೋಡ್ತೀನಿ, ಬರೀ ಇಂಥದ್ರಲ್ಲಿಯೇ ಕಾಲ ಹಗರಣವನ್ನು ಮಾಡಿ 5 ವರ್ಷ ತಮ್ಮ ಪೀರಿಯಡನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಮತ್ತೆ ಮುಂಬರುವವರ ಮೇಲೆ ಮತ್ತೆ ಗೂಬೆ ಕೂರಿಸೋದನ್ನು ಕಲ್ತಿದ್ದಾರೆ. ಹಿಂಗಾದ್ರೆ ಬೀದರ್ ಹೆಂಗ್ರಿ ಅಭಿವೃದ್ಧಿ ಆಗುತ್ತೆ? ಬೀದರ್ ಅಭಿವೃದ್ಧಿ ಆಗಬೇಕಾದ್ರೆ ಪಕ್ಷ ಭೇದವನ್ನು ಮರೆತು ಎಲ್ಲರೂ ಒಕ್ಕೊರಳಿನಿಂದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ಮನವಿ ಮಾಡಿ, ಸರ್ ನಮ್ಮ ಭಾಗ ಹಿಂದುಳಿದಿದೆ, ಇವ್ರಿಗೆ ಕೆಲಸ ಕೊಡಿ, ನಮ್ಮ ಯುವಕರಿಗೆ ಪ್ರೋತ್ಸಾಹಕ್ಕೆ ಏನಾದರೂ ಮಾಡಿ ಅಂತ ಎಲ್ಲರೂ ಒಂದು ನಿಯೋಗವನ್ನು ಕರ್ಕೊಂಡು ಹೋಗಿ ಅಲ್ಲಿ ಏನಾದರೂ ಮನವಿ ಮಾಡಿದರೆ ಸರ್ಕಾರ ಕೂಡ ಇವ್ರ ಮೇಲೆ ಕರುಣೆ ತೋರಿಸಿ, ಹೌದು ನಿಜಕ್ಕೂ ಬೀದರ್ ಹಿಂದುಳಿದಿದೆ, ಅವ್ರಿಗೆ ಕೆಲಸದ ಅವಶ್ಯಕತೆ ಇದೆ ಅಂತ ಒಂದು 4 ಫ್ಯಾಕ್ಟ್ರಿಗಳಾದ್ರೂ ಕೊಡುತ್ತೆ. ಆದರೆ ಯಾರಿಗೂ ಚಿಂತೆ ಇಲ್ಲ.
ಚಿಂತೆ ಅನ್ನೋಕೆ ನಮ್ಮ ರೈತರು ಏನು ಬೆಳಿತಾರೆ ಅನ್ನೋದೇ ಬೈದರ್ನ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಅನಿಸುತ್ತೆ. ಯಾಕಂದರೆ ಸೋಯಾವನ್ನು ಅತಿ ಹೆಚ್ಚಾಗಿ ಬೆಳಿತೀವಿ, ತೊಗರಿಯನ್ನು ಅತಿ ಹೆಚ್ಚಾಗಿ ಬೆಳಿತೀವಿ, ಹತ್ತಿಯನ್ನು ಬೆಳಿತೀವಿ. ಆದರೆ ಇವುಗಳಿಗೆ ಸಂಬಂಧಪಟ್ಟಂಥ ಒಂದು ದೊಡ್ಡ ಇಂಡಸ್ಟ್ರಿ ತಂದು ಸಾವಿರಾರು ವಿದ್ಯಾರ್ಥಿಗಳಿಗೆ, ಸಾವಿರಾರು ಪದವೀಧರರಿಗೆ ಕೆಲಸ ಕೊಡಿಸ್ಬೇಕು ಅನ್ನೋ ಮುತುವರ್ಜಿಲ್ಲ. ಬರೀ ರಾಜಕಾರಣಿಗಳಿಗೆ, ಈಗ ಇದ್ದಂಥ ರಾಜಕಾರಣಿಗಳಿಗೆ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಹಿಂದುಳಿದವರು ಏನು ಮಾಡಿದ್ದಾರೆ, ಅವರು ಏನು ಮಾಡಿಲ್ಲ, ಇವರು ಏನು ಮಾಡಲ್ಲ, ಮುಂದಿದ್ದವರು ಏನು ಮಾಡ್ತಾರೆ. ಇಂತಹ ಪರಿಸ್ಥಿತಿ. ಈಗಲಾದರೂ ರಾಜಕಾರಣಿಗಳು ತಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೋಬೇಕು. ಹಿಂದಿದ್ದವ್ರು ಮಾಡಿಲ್ಲ, ಕಾಂಗ್ರೆಸ್ದವ್ರು ಮಾಡಿಲ್ಲ, ಕಾಂಗ್ರೆಸ್ದವ್ರು ಮಾಡಿಲ್ಲ ಅಂತ BJP ಹೇಳ್ತಾರೆ, BJP ಮಾಡಿಲ್ಲ ಅಂತ ಕಾಂಗ್ರೆಸ್ದವ್ರು ಹೇಳ್ತಾರೆ. ಇವ್ರು ಅವ್ರ ಮೇಲೆ ಆರೋಪ ಮಾಡೋದು, ಇವ್ರ ಮೇಲೆ ಆರೋಪ ಮಾಡೋದು. ಇವ್ರುಗಳ ಮಧ್ಯೆ ಬೀದರ್ ಇಲ್ಲೇ ಉಳಿತಾ ಇದೆ, ಇನ್ನೂ ಅಭಿವೃದ್ಧಿನೇ ಆಗ್ತಾ ಇಲ್ಲ. ಇವರೆಲ್ಲರೂ ಒಕ್ಕೊರಳಿನಿಂದ ನೋಡಿ, ಕೇಂದ್ರದಲ್ಲಿ BJP ಸರ್ಕಾರ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ. BJP ಸರ್ಕಾರದವರು ಕೇಂದ್ರಕ್ಕೆ ಹೋಗಿ ನಿಯೋಗವನ್ನು ಕರ್ಕೊಂಡು ಹೋಗಿ BJPಗರು ಕೇಂದ್ರದವ್ರಿಗೆ ಮನವಿ ಕೊಡ್ರಿ. ರಾಜ್ಯದವರು ಕಾಂಗ್ರೆಸ್ ಶಾಸಕರು ರಾಜ್ಯ ಸರ್ಕಾರಕ್ಕೆ ಹೋಗಿ ಮನವಿ ಕೊಡಿ, ಸರ್ ನಮ್ಮ ಜಿಲ್ಲೆಗೆ ಬೇಕೇ ಬೇಕು, ನಮ್ಮ ಜಿಲ್ಲೆಗೆ ಒಂದು ಕೈಗಾರಿಕೆ ಬೇಕೇ ಬೇಕು ಅಂತ ರಾಜ್ಯದ ಕಾಂಗ್ರೆಸ್ ಶಾಸಕರು ರಾಜ್ಯ ಸರ್ಕಾರದ ಬಳಿ ಹೋಗಿ BJP ನಾಯಕರು ಹೈಕಮಾಂಡ್ ನಿಮ್ಮ ಕೇಂದ್ರ ಸರ್ಕಾರದ ಹತ್ರ ಹೋಗಿ ಯಾಕ್ರಿ ಕೆಲಸ ಆಗಲ್ಲ, ಯಾಕ್ರಿ ಫ್ಯಾಕ್ಟ್ರಿಗಳು ಬರಲ್ಲ ಬೀದರ್ಗೆ. ಆದರೆ ಇವ್ರುಗಳಿಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಇವ್ರಿಗೆ ಚಿಂತೆ ಇರೋದು ಅವ್ರ ಮೇಲೆ ನಾನು ಹೆಂಗೆ ಆರೋಪ ಮಾಡಲಿ, ನನ್ನ TRPಯನ್ನು ನಾನು ಹೆಂಗೆ ಹೆಚ್ಚಿಗೆ ಮಾಡ್ಕೊಳ್ಳಿ, ನಾನು ಮಿನಿಸ್ಟ್ರ್ ವಿರುದ್ಧ ಹೇಳಿಕೆ ಕೊಟ್ಟರೆ ನಾನು ದೊಡ್ಡವನಾಗ್ತೀನಿ, ನಾನು ಆತನ ವಿರುದ್ಧ ಹೇಳಿಕೆ ಕೊಟ್ಟರೆ MLA ವಿರುದ್ಧ ಹೇಳಿಕೆ ಕೊಟ್ಟರೆ ನಾನು ದೊಡ್ಡವನಾಗ್ತೀನಿ. ಇವ್ರುಗಳು ಇದರಲ್ಲಿಯೇ ಬ್ಯುಸಿಯಾಗಿದ್ದಾರೆ. ಇವ್ರಿಗೆ ನೈಜವಾಗಿ ಬೀದರ್ ಜನರಿಗೆ ಕೆಲಸ ಕೊಡಿಸ್ಬೇಕನ್ನೋ ಮನಸ್ಥಿತಿನೇ ಇಲ್ಲ. ಅರ್ಥ ಮಾಡ್ಕೊಳ್ಬೇಕು. ಈ ಭಾಗದ ಬೀದರ್ ಜಿಲ್ಲೆಯ ಪ್ರಜ್ಞಾವಂತ ಮತದಾರರು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಮಕ್ಕಳ ಭವಿಷ್ಯವನ್ನು ಎಂದೂ ಕೂಡ 500 ರೂಪಾಯಿಗೆ 1000 ರೂಪಾಯಿಗೆ ಮಾರ್ಕೋಬೇಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಳ್ಳೆಯ ನಾಯಕನನ್ನು ಆಯ್ಕೆ ಮಾಡಿ. ಆವಾಗ ಮಾತ್ರ ಬೀದರ್ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಒಂದೊಂದು ಓಟಿನ ಪವರ್ನಿಂದ ಬೀದರ್ ಬದಲಾವಣೆ ಆಗುತ್ತೆ. ನೀವು ಓಟ್ ಹಾಕುವಾಗ ಯೋಚನೆ ಮಾಡ್ತೀರಿ, ನಾನೊಬ್ಬ ಓಟ್ ಹಾಕಿದರೆ ಏನಾಗತ್ರಿ, ನಾನೊಬ್ಬ ಓಟ್ ಹಾಕಲಿಲ್ಲ ಅಂದ್ರೆ ಏನಾಗತ್ರಿ. ಈ ಥರದ ಯೋಚನೆಗಳನ್ನು ಬಿಡಿ. ಒಂದೊಂದು ಓಟ್ ಕೂಡ ಬದಲಾವಣೆಯ ದಿಕ್ಕನ್ನು ಬದಲಾಯಿಸುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಿಮಗೆ 5 ವರ್ಷಕ್ಕೆ ಬರುವಂಥ ಒಂದು ಅಮೂಲ್ಯವಾದ ಮತವನ್ನು ಸೂಕ್ತ ವ್ಯಕ್ತಿಗೆ ಕೊಟ್ಟಾಗ ಬೀದರ್ ಖಂಡಿತವಾಗಿಯೂ ಬದಲಾಗುತ್ತೆ. ಹಾಗಂತ ಈಗಿದ್ದವ್ರು ಯಾರು ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ. ಯಾಕಂದರೆ ಈ ಭಾಗ ಹಿಂದುಳಿದಿದೆ. ಪಾಪ ಇವ್ರುಗಳ ಮೇಲೆ ಈಗಿರುವಂಥ ಶಾಸಕರಿಗೆ, ಈಗಿರುವಂಥ ಸಂಸದರಿಗೆ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಹಿಂದಿದ್ದವರು ಕೂಡ ಮಾಡಿಲ್ಲ, ನಿಮಗೆ ಅವಕಾಶ ಇದೆ, ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವು ಮಾಡಿದರೆ ನಿಮ್ಮ ಹೆಸರು ಅಜರಾಮರವಾಗಿರುತ್ತೆ. ಈಗ ಸಚಿವರು, ಶಾಸಕರು, ಸಂಸದರು ಇವರೆಲ್ಲ ಮುತುವರ್ಜಿ ವಹಿಸಿ ಬೀದರ್ಗೆ ಒಂದು ಕೈಗಾರಿಕೆ ಏನಾದರೂ ತಂದರೆ ಇತಿಹಾಸವಾಗುತ್ತೆ. ಇತಿಹಾಸದಲ್ಲಿ ಎಷ್ಟೋ ಕುಟುಂಬಗಳು ನಿಮ್ಮನ್ನ ದೇವರ ರೀತಿ ಪೂಜಿಸ್ತಾರೆ. ನೋಡ್ರಿ, ನಮ್ಮ ಸಾಹೇಬರು ಸಚಿವರಿದ್ದಂಥ ಟೈಮಲ್ಲಿ ಫ್ಯಾಕ್ಟ್ರಿ ತಂದರು. ನೋಡ್ರಿ, ನಮ್ಮ ಸಾಹೇಬರು MLA ಇದ್ದಂಥ ಟೈಮಲ್ಲಿ ಫ್ಯಾಕ್ಟ್ರಿ ತಂದರು. ಇವತ್ತು ನಮ್ಮ ಮನೆ ಅವ್ರ ಹೆಸರು ಮೇಲೆ ನಡೀತಾ ಇದೆ ರೀ. ಹೌದ್ರಿ, ನಮ್ಮ ಸಂಸದರು ಫ್ಯಾಕ್ಟ್ರಿ ತಂದರು, ಕೇಂದ್ರ ಸರ್ಕಾರ ಜೊತೆ ಮಾತುಕತೆ ನಡೆಸಿ ಇವತ್ತು ನಮ್ಮ ಕುಟುಂಬ ಫ್ಯಾಕ್ಟ್ರಿಯಲ್ಲಿ ನಮ್ಮ ಮಕ್ಕಳು ಇಬ್ಬರು ಕೆಲಸ ಮಾಡ್ತಾರೆ ರೀ. ಅವ್ರ ಆದಾಯದ ಮೇಲೆ ನಮ್ಮ ಕುಟುಂಬ ನಡೀತಾ ಇದೆ ರೀ. ಇವತ್ತು ಅದೇ ಆದಾಯದ ಮೇಲೆ ನನ್ನ ಮಕ್ಕಳನ್ನ ಓದಿಸ್ತಾ ಇದ್ದೀನಿ ಅಂತ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ದೇವರ ರೀತಿಯಲ್ಲಿ ಇದೇ ಬೀದರ್ ಜನ ಮೆರೆಸ್ತಾರೆ. ಆದರೆ ಇದ್ರ ಬಗ್ಗೆ ನೀವು ಕಾಳಜಿ ವಹಿಸಬೇಕಾದಂಥ ಅಗತ್ಯ ಇದೆ, ಅವಶ್ಯಕತೆ ಇದೆ. ಒಂದಂತ ಹೇಳ್ತೀನಿ, ಇದು ನಿಮ್ಮ ಕರ್ತವ್ಯ, ನೀವು ಮಾಡಬೇಕು. ನೀವು ಏನಾದರೂ ಒಳ್ಳೇದು ಮಾಡ್ತೀರಂತಾನೆ ನಿಮ್ಮನ್ನು ಜನ ಆಯ್ಕೆ ಮಾಡಿದ್ದು. ಆದಷ್ಟು ಬೇಗ ಈ ಕಡೆ ಗಮನ ಹರಿಸುವುದು ಒಳಿತು.